ಯೋಗರತ್ನ ಅವಾರ್ಡ್ 2025 ಅಂದ್ರೆ ಯೋಗರತ್ನ ಅವಾರ್ಡ್ ಪಡ್ಕೊಂಡಂತಹ ಭೂಮಿಕಾ ಅವರು ನನ್ನೊಂದಿಗಿದ್ದಾರೆ. ಸಂತೋಷ್ ಲಾಡ್ ಅವರ ಸಹಯೋಗದೊಂದಿಗೆ ಆದಂತಹ ಇವತ್ತೊಂದು ಕಾರ್ಯಕ್ರಮ, ಮಹತ್ತರ ಕಾರ್ಯಕ್ರಮ. ಏನ್ ಹೇಳ್ತೀರಾ ಮೇಡಮ್? ಎಷ್ಟು ಖುಷಿ ಆಗುತ್ತೆ ಯೋಗರತ್ನ ಅವಾರ್ಡ್ ಕೈಯಲ್ಲಿದೆ, ಏನ್ ಹೇಳ್ತೀರಾ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ನಾನಂತೂ 84 50 ಇಳಿಸ್ಕೊಂಡೋಳು. ಸೊ ಅಲ್ಲಿಂದ ಇಲ್ಲಿ ಮಾಡಿದಾಗ ಅಪ್ರಿಸಿಯೇಷನ್ಸ್ ಅಂತೂ ಹೇಳ್ತಾನೆ ಇದ್ರು. ಬಟ್ ಈ ಥರ ಅವಾರ್ಡ್ ಸಣ್ಣ ಆಗಿರೋದಕ್ಕೆ ಅವಾರ್ಡ್ ಕೊಟ್ಟಿರಲಿಲ್ಲ, ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಅವಾರ್ಡ್ ಕೊಟ್ಟಿರಲಿಲ್ಲ. ಇವತ್ತಿನ ದಿನಕ್ಕೆ ಹೆಲ್ತ್ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ಈ ಕಾರ್ಯಕ್ರಮದ ಮೂಲಕ ಅದು ಒಂದು ಫಿಟ್ನೆಸ್ ಇರ್ಬೋದು, ಯೋಗ ಇರ್ಬೋದು, ಅಥವಾ ನಮ್ಮ ಯೋಗ ಅನ್ನೋದು ಬಂದರೆ ನಮ್ಮ ಕಲ್ಚರ್, ಸೊ ಇದನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಕರೆದಿದ್ದು, ಹಾಗೆ ಶ್ವಾಸ ಯೋಗ ವಚನಾನಂದ ಸ್ವಾಮೀಜಿಗಳ ಕಡೆಯಿಂದ ಆಗಿದ್ದಂತಹ ಆರ್ಗನೈಸ್ ಆಗಿರೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ಈ ಥರ ಕಾರ್ಯಕ್ರಮಗಳು ಇನ್ನಷ್ಟು ನಮ್ಮಲ್ಲಿ ನಡಿಬೇಕು. ಬಿಕಾಸ್ ಆಗಲೇ ಹೇಳ್ದಂಗೆ ನಮ್ಮ ಕಲ್ಚರ್ನ ಯಾವತ್ತೂ ಬಿಡಬಾರ್ದು. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಯೋಗದಲ್ಲಿ ಸಾಧನೆ ಮಾಡುವಂತವರಿಗೂ ಕೂಡ ಅವರಿಗೆ ಗೌರವ ಸಿಕ್ತು, ಅಥವಾ ಅವರಿಗೂ ಕೂಡ ಅಭಿನಂದನೆ ಮಾಡಿದ್ರು. ಅವರ ಸಾಲಿನಲ್ಲಿ ನಿಮಗೂ ಕೂಡ ಸಿಕ್ಕಿರುವಂತಹ ಈ ಒಂದು ಗೌರವ ಎಷ್ಟು ಹೆಮ್ಮೆ ಆಗತ್ತೆ ಅನ್ನುವಂಥದ್ದು. ಇದು ಆಗ್ಲೇ ಹೇಳ್ದಂಗೆ ಫಸ್ಟ್ ಆಫ್ ಆಲ್ ನಮ್ಮವ್ರಿಗಿನ್ನ ಜಾಸ್ತಿ ಹೊರಗಿನವ್ರು ಇತ್ತೀಚೆಗೆ ಯೋಗ ಮಾಡ್ತಿರೋದು ನೋಡಿ ಒಂಥರ ತುಂಬಾ ಖುಷಿ ಆಗುತ್ತೆ. ಸೊ ಅಂಥವ್ರ ಸಾಲಲ್ಲಿ ಅಂದ್ರೆ ಎಷ್ಟೆಷ್ಟೋ ವರ್ಷಗಳು ಅಂದ್ರೆ ದೊಡ್ಡವರೆಲ್ಲ ಸಾಧನೆ ಮಾಡಿ ಅಂಥವ್ರ ಲೈನಲ್ಲಿ ನಾವು ತಗೋತಿರೋದು ಅಂದ್ರೆ ಅದೊಂಥರ ದೊಡ್ಡ ಹೆಮ್ಮೆನೆ ಅನ್ಬೇಕು. ಬಿಕಾಸ್ ನಾವಿನ್ನು ಇವಾಗ ಚಿಕ್ಕ ಹುಳ, ಇವಾಗಷ್ಟೇ ಹುಟ್ಟಿರುವಂತಹ ಹುಳ, ಅವ್ರಗಳ ಮುಂದೆ ಅವ್ರಗಳ ಜೊತೆನಲ್ಲಿ ಅವ್ರ ವೇದಿಕೆನಲ್ಲಿ ನಾವು ತಗೊಂಡಿದ್ದು ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸ್ತದೆ. ಇನ್ನ ಯುವ ಪೀಳಿಗೆಗೆ ಯೋಗ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ನೀವು ಹೇಳೋದಾದ್ರೆ, ಯಾಕಂದ್ರೆ ಫಿಟ್ನೆಸ್ ಅನ್ನು ಕಾಪಾಡ್ಕೊಳ್ಳುವಂಥದ್ದು ಎಲ್ರಿಗೂ ಕೂಡ ಇರುವಂಥದ್ದು. ಆ ಸಾಲಲ್ಲಿ ನೀವು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ. ಯೋಗ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಇವತ್ತಿನ ಯುವ ಪೀಳಿಗೆಗೆ? ಯಾಕಂದ್ರೆ ಯುವಕರಿಗೆ ಏನೋ ಇತ್ತೀಚಿನ ದಿನಗಳು ನೋಡ್ತಿದ್ರು ಹೃದಯಾಘಾತ ಆಗ್ತಿದೆ, ಹಾಗಾಗಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಯೋಗ ಅಂತ ಬಂದಾಗ ಕಂಪ್ಲೀಟ್ ಆಗಿ ಬರೀ ಫಿಸಿಕಲಿ ಅಷ್ಟೇ ಅಲ್ಲ, ಮೆಂಟಲಿ ಕೂಡ. ಬಿಕಾಸ್ ಬ್ರತ್ ಎಕ್ಸಸೈಸಸ್ ಇರ್ಬೋದು, ಅಥವಾ ಸ್ಟ್ರೆಚಿಂಗ್ ಸ್ಪೆಷಲಿ ಅಂತ ಬಂದಾಗ. ಆ್ಯಂಡ್ ಇವತ್ತಿನ ದಿನಕ್ಕೆ ಕಾಯಿಲೆಗಳು ಅನ್ನೋದು ಒಂದೊಂಥರ ಎಲ್ಲರೂ ಮನೆಯಲ್ಲೂ ಫ್ರೀ, ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಂಗೆ. BP ಇದ್ರೆ ಶುಗರ್ ಇದ್ರೆ ಥೈರಾಯ್ಡ್ ಇದ್ರೆ PCOD, ಈ ಥರ ಕಾಯಿಲೆಗಳು ಆಗ್ತಾನೇ ಇದೆ, ಜಾಸ್ತಿ ಆಗ್ತಾನೇ ಇದೆ. ಸೊ ಮೆಡಿಸಿನ್ಸ್ಗಿನ್ನ ಜಾಸ್ತಿ ಯೋಗನಲ್ಲಿ ಎಷ್ಟೋ ಕ್ಯೂರ್ ಇದೆ. ಇವಾಗ ನಾವು ಮೆಡಿಸಿನ್ಸು, ಜಿಮ್ಮು ಅಥವಾ ಇನ್ನೊಂದು ಅನ್ನೋ ಥರ ಕಂಡಿಡ್ಕೊಂಡಿದ್ವಿ. ಬಟ್ ನಮ್ಮ ಆದಿ ಕಾಲದಲ್ಲಿ ನನ್ನ ಆನ್ಸಿಸ್ಟರ್ಸ್ ಅಂತ ಬಂದರೆ ಪ್ರತಿಯೊಬ್ಬರೂ ಯೋಗದಲ್ಲೇ ಪ್ರತಿಯೊಂದನ್ನು ಕ್ಯೂರ್ ಮಾಡ್ತಾಯಿದ್ರು. ಸೊ ಯೋಗ ಅಂತ ಬಂದರೆ ಡೆಫಿನೆಟ್ಲಿ ಹೆಲ್ದಿ ವೇನಲ್ಲಿ ಲೈಫನ್ನು ಅಟ್ಲೀಸ್ಟ್ ಇರೋಷ್ಟು ದಿನ ಚೆನ್ನಾಗಿ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಕಂಪಲ್ಸರಿಲಿ ವೆರಿ ಇಂಪಾರ್ಟೆಂಟ್. ಇನ್ನು ಕೊನೆಯದಾಗಿ ಸಂತೋಷ್ ಲಾಡ್ ಫೌಂಡೇಶನ್ ಹಾಗೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ಗೆ ಈ ಮೂಲಕ ನೀವು ಏನ್ ಹೇಳಿಕೆ ಬಯಸ್ತೀರಾ? ನಾನು ಆಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಇವಾಗ ವೇದಿಕೆ ಮೇಲೆ ನೋಡಿದ್ದು, ಸಿಕ್ಕಾಪಟ್ಟೆ ಸೈಲೆಂಟ್ ಸರ್. ತುಂಬಾ ಥ್ಯಾಂಕ್ಸ್ ಅವರಿಗೆ. ಬಿಕಾಸ್ ಈ ತರ ಕಾರ್ಯಕ್ರಮಗಳಾಗಲೇ ಹೇಳ್ದಂಗೆ ನಮ್ಮ ಕಲ್ಚರು, ನಮ್ಮ ಸ್ಪಿರಿಚುವಲ್ಸು, ನಮ್ಮ ಒಂದು ಸಂಸ್ಕೃತಿ ಏನಿದೆ ಅದನ್ನ ಕಾಪಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಮಾಡರ್ನೈಸ್ ಅನ್ನೋ ಹೆಸರಿನಲ್ಲಿ ನಾವು ತುಂಬಾ ಫಾರ್ವರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಈ ತರ ಒಂದು ಕಾರ್ಯಕ್ರಮಗಳನ್ನ ಅವ್ರನ್ನ ಮಾಡಿ ಅಂದ್ರೆ ನಾವಿನ್ನೂ ಚಿಕ್ಕವರು ದೊಡ್ಡವ್ರನ್ನು ಬೇರೆ 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 ದೇಶಗಳಿಂದ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಒಂದು ಸಂಸ್ಕೃತಿಯನ್ನು ಸ್ಪ್ರೆಡ್ ಮಾಡ್ತಿರೋದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡಿವಿಯರ್ಸ್. ಧನ್ಯವಾದಗಳು ಮೇಡಮ್. ಇದಿಷ್ಟು ಭೂಮಿಕಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.